ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಕೆ ಸರ್ ಫ್ರಮ್ ತೇಜ್ ಅಕಾಡೆಮಿ. ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇಂಗ್ಲೀಷ್ ಗ್ರಾಮರ್ನ ಕಂಪ್ಲೀಟ್ ರಿವಿಷನ್ ಮಾಡೋದಕ್ಕೆ. ಈಗಾಗಲೇ ಎಲ್ಲರೂ ಕೂಡ ಕನ್ನಡ ಎಕ್ಸಾಮ್ನ ಬರೆದು ಬಂದಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಗೊತ್ತು. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ದ ರೆಸ್ಟ್ ಆಫ್ ಯುವರ್ ಎಕ್ಸಾಮಿನೇಷನ್. ಹ್ಯಾಂಡ್ ಈ ಇಂಗ್ಲೀಷಲ್ಲಿ ನಿಮಗೆ ಗೊತ್ತಿದೆ 40 ಮಾರ್ಕ್ಸ್ ಗ್ರಾಮರ್ ಇರುತ್ತೆ, 40 ಮಾರ್ಕ್ಸ್ ಲಿಟ್ರೇಚರ್ ಇರುತ್ತೆ, ಪ್ರೋಸ್ ಆ್ಯಂಡ್ ಪೊಯೆಟ್ರಿ. ಸೊ ಈ ಒಂದು ಗ್ರಾಮರ್ ಪಾರ್ಟಲ್ಲಿ ಎಲ್ಲರೂ ಕೂಡ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ತುಂಬ ಡೌಟ್ಸ್ ಇರುತ್ತೆ. ನಾನು ಈ ಒಂದು ವಿಡಿಯೋ ಸೆಷನಲ್ಲಿ ಏನು ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಂಪ್ಲೀಟ್ ಗ್ರಾಮರ್ನ ರಿವೈಸ್ ಮಾಡ್ತಾ ಇದ್ದೀನಿ ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ಆ್ಯಂಡ್ ಆಲ್ಸೋ ಆ್ಯಸ್ ಪರ್ ದ ಕ್ವಶನ್ ಬ್ಯಾಂಕ್ ವಿಚ್ ದೇ ಹ್ಯಾವ್ ರಿಲೀಸ್ಡ್. ಓಕೆ, ಸೊ ಇದನ್ನು ಈ ವಿಡಿಯೋನ ಈ ಒಂದು ಗ್ರಾಮರ್ ರಿವಿಷನ್ನ ನೀವು ನೋಡೋದಾದರೆ ಖಂಡಿತವಾಗಿಯೂ 40ಕ್ಕೆ 40 ಅಂಕಗಳನ್ನ ತಗೊಳ್ಬೋದು. 40 ಔಟ್ ಆಫ್ 40 ಮಾರ್ಕ್ಸ್ ನೀವು ಈಸಿಯಾಗಿ ತಗೊಳ್ಬೋದು. ತುಂಬ ಟೆಕ್ನಿಕ್ಸ್ಗಳನ್ನ ಹೇಳ್ತಾ ಹೋಗ್ತಾನೆ, ಯಾವ ರೀತಿ ನಾವು ಸ್ಕೋರ್ನ ಮಾಡಬೇಕು ಗ್ರಾಮರಲ್ಲಿ ಈಸಿಯಾಗಿ ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ಅದ್ರ ಜೊತೆಗೆ ಯಾವ ರೀತಿ ನಾವು ಟೈಮ್ನ ಸೇವ್ ಮಾಡ್ಬೋದು ಗ್ರಾಮರ್ ಕ್ವಶನ್ಸ್ನ ಅಟೆಂಡ್ ಮಾಡೋದ್ರಲ್ಲಿ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೇನೆ. ಒನ್ಸ್ ಅಗೇನ್ ವೆಲ್ಕಮ್ ಟು ತೇಜ್ ಅಕಾಡೆಮಿ. ಆ್ಯಂಡ್ ಇದೊಂದೇ ಸೀರೀಸ್ ಅಲ್ಲ, ನಾನು ಇದಾದ ನಂತರ 1 ಗಂಟೆಗಳ ಕಾಲ ವಿಡಿಯೋಗಳನ್ನ ಮಾಡ್ತೇನೆ. ಅದರಲ್ಲಿ ನಾನು ಗ್ರಾಮರ್ನ ಕಂಪ್ಲೀಟ್ ಮಾಡ್ತೇನೆ, ಇದರ ಜೊತೆಗೆ ಲಿಟ್ರೇಚರ್ನು ಕೂಡ ಕಂಪ್ಲೀಟ್ ಮಾಡ್ತೇನೆ, ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳನ್ನು ಡಿಸ್ಕಷನ್ ಮಾಡ್ತೇನೆ. ಸ್ಟೇ ಟ್ಯೂನ್ಡ್ ವಿತ್ ಅವರ್ ತೇಜ್ ಅಕಾಡೆಮಿ ಆ್ಯಂಡ್ ಪ್ಲೀಸ್ ಡೂ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಓಕೆ, ಸೊ ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾನು ಏನನ್ನು ಕಂಪ್ಲೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಆಲ್ರೆಡಿ ನಿಮಗೆ ಗೊತ್ತಿದೆ ಯಾವೆಲ್ಲ ಇಂಪಾರ್ಟೆಂಟ್ ಗ್ರಾಮರ್ ಇದೆ ನಮ್ಮ ಸೆಕೆಂಡ್ PUC ಸಿಲೆಬಸ್ಗೆ. that I am going to do here. So passive verbs ಇದೆ. ಓಕೆ, ಸೊ ಈ ಒಂದು ಪ್ಯಾಸಿವ್ ವರ್ಬ್ಸ್ 3 ಮಾರ್ಕ್ಸ್ಗೆ ನಮಗೆ ಇರ್ತದೆ. ಸೊ ಯಾವ ರೀತಿ ವೆರಿ ಈಸಿಯಾಗಿ ನಾವು 3 ಮಾರ್ಕ್ಸ್ನ ತಗೊಳ್ಬೋದು ಈ ಒಂದು ವಿಡಿಯೋ ನೋಡೋದ್ರ ಮುಖಾಂತರ. ಮತ್ತು ನಮ್ಮ ಎಂಟೈರ್ ಸೆಕೆಂಡ್ PUC ಇಂಗ್ಲೀಷ್ ಸಿಲೆಬಸ್ಸಲ್ಲಿ ಏನೆಲ್ಲ ಪ್ಯಾಸಿವ್ ಫಾರ್ಮ್ಸ್ ವರ್ಬ್ಸ್ಗಳಿವೆ ಅದೆಲ್ಲವನ್ನು ಕೂಡ ನಾನು ಕವರ್ ಮಾಡಿದ್ದೇನೆ. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾನು ಅಷ್ಟೊಂದು ಲಿಸ್ಟ್ ಔಟ್ ಮಾಡಿದ್ದೇನೆ. ಅದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ವಿತ್ ಆನ್ಸರ್ ನಾನು ಹೇಳ್ತಾ ಇದ್ದೇನೆ ಗೈಸ್, ರಿಮೆಂಬರ್, ವಿತ್ ಆನ್ಸರ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋನ ನೋಡಿದ್ರೆ ಸಾಕು ಎಂಟೈರ್ ಗ್ರಾಮರ್ ನಿಮಗೆ ರಿವಿಷನ್ ಆಗುತ್ತೆ. ಈಸಿಯಾಗಿ ನೀವು 40 ಮಾರ್ಕ್ಸ್ನ ಗ್ರಾಮರಲ್ಲಿ ತಗೊಳ್ಬೋದು. ಓಕೆ, ನೆಕ್ಸ್ಟ್ ಇಸ್ ರಿಪೋರ್ಟೆಡ್ ಸ್ಪೀಚ್. ಎಲ್ರಿಗೂ ಕೂಡ ಒಂದು ಕನ್ಫ್ಯೂಷನ್ ಇದೆ ಮತ್ತು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸೋದು ನಮಗೆ ರಿಪೋರ್ಟೆಡ್ ಸ್ಪೀಚ್. ಈ ರಿಪೋರ್ಟೆಡ್ ಸ್ಪೀಚಲ್ಲಿ ಎಷ್ಟೇ ಪ್ರಿಪೇರ್ ಆದರೂ ಕೂಡ ನಮಗೆ ಸ್ವಲ್ಪ ಟಫ್ ಇರುತ್ತೆ, ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ. ಯಾಕಂದರೆ ಟೋಟಲ್ ಮಾರ್ಕ್ಸ್ ಬರೋದು ನಮಗೆ 5 ಅಂಕಗಳು. ಸೊ ನೋಡಿ, ಈ ಒಂದು ವಿಡಿಯೋದಲ್ಲಿ ರಿಪೋರ್ಟೆಡ್ ಸ್ಪೀಚ್ನ ಎಂಟೈರ್ ಸಿಲೆಬಸ್ ಇರತಕ್ಕಂಥ ಎಲ್ಲ ರಿಪೋರ್ಟೆಡ್ ಸ್ಪೀಚ್ನ ವಿತ್ ಆನ್ಸರ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೇನೆ. ಎಲ್ಲವೂ ಕೂಡ ರೆಡಿಯಾಗಿದೆ. 1 ಗಂಟೆಗಳ ಕಾಲ ನೀವು ನನ್ನ ಜೊತೆ ಸಮಯವನ್ನು ಕಳೆದ್ರೆ ಸಾಕು, ನೀವು ಇಂಗ್ಲೀಷಲ್ಲಿ ಗ್ರಾಮರಲ್ಲಿ 40ಗೆ 40 ಈಸಿಯಾಗಿ ತಗೊಳ್ಬೋದು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾರೇ ಇರ್ಬೋದು, ನೀವು ಇಂಗ್ಲೀಷ್ ಎಲ್ರಿಗೂ ಕೂಡ ಕಂಪಲ್ಸರಿ ಇರುತ್ತೆ. ಮತ್ತು ಈ ಒಂದು ವಿಡಿಯೋ ನೋಡೋದ್ರ ಮುಖಾಂತರ ನೀವು ಈಸಿಯಾಗಿ ಔಟ್ ಆಫ್ ಔಟ್ ಗ್ರಾಮರಲ್ಲಿ ತಗೊಳ್ಬೋದು. ಇದಾದ ನಂತರ ಪ್ರೊನೌನ್ ನೋಡಿ, ಇದು ಕೂಡ ನಮಗೆ 5 ಮಾರ್ಕ್ಸ್ ಇರುತ್ತೆ. ಒನ್ ಆಫ್ ದ ಈಸಿಯೆಸ್ಟ್, ಬಟ್ ಸ್ಟಿಲ್ ಮೈನರ್ ಮಿಸ್ಟೇಕ್ಸ್ನ ಮಾಡೋದ್ರ ಮುಖಾಂತರ ನಾವು ಮಾರ್ಕ್ಸ್ನ ಕಳ್ಕೊಬಿಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರೊನೌನ್ ನಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಇರುತ್ತೆ. ಓಕೆ, ಈ ಮ್ಯಾಚ್ ದ ಫಾಲೋಯಿಂಗಲ್ಲಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಕನ್ಫ್ಯೂಷನ್ ಆಗಿರುತ್ತೆ. ನಾನು ವೆರಿ ಇಂಪಾರ್ಟೆಂಟ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೆಲವೊಂದನ್ನು ಎಕ್ಸಾಂಪಲ್ನ ತಗೊಂಡು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೇನೆ. ಯಾವ ರೀತಿ ನಾವು ಬ್ಲೈಂಡ್ ಮೆಥಡಲ್ಲಿ ಡಿಫ್ರೆಂಟ್ ಟೆಕ್ನಿಕ್ಸಲ್ಲಿ ನಾವು ಈ ಒಂದು ಪ್ರೊನೌನನ್ನು ಡೀಲ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಗೈಸ್. ಓಕೆ, ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಲಿಂಕರ್ಸ್. ಇದು ಕೂಡ ನಮಗೆ 4 ಮಾರ್ಕ್ಸ್ಗೆ ಇರುತ್ತೆ. ಓಕೆ, ಸೊ ಮೆಜಾರಿಟಿ ಆಫ್ ಎಲ್ಲ ಆಲ್ಮೋಸ್ಟ್ ನಮ್ಮ ಯಾವ ಸಿಲೆಬಸ್ಸಲ್ಲಿ ನಮಗೆ ಲಿಂಕರ್ಸ್ ಕ್ವಶನ್ಸ್ಗಳಿದಾವೋ ಅದೆಲ್ಲವನ್ನು ಕೂಡ, ಮತ್ತು ಮಾಡಲ್ ಕ್ವಶನ್ ಪೇಪರಲ್ಲಿ, ಹಾಗೆಯೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ, ಮತ್ತು ಈಗ ನಮಗೆ ರಿಲೀಸ್ ಮಾಡಿರ್ತಕ್ಕಂಥ ಕ್ವಶನ್ ಬ್ಯಾಂಕಲ್ಲಿ ಯಾವೆಲ್ಲ ಲಿಂಕರ್ಸ್ಗಳಿದ್ದಾವೆ ಅದು ಎಲ್ಲವನ್ನು ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಓಕೆ, ಇದಾದ ನಂತರ ಎಕ್ಸ್ಪ್ರೆಷನ್ಸ್. ಓಕೆ, ಪ್ರತಿಯೊಂದು ಚಾಪ್ಟರಲ್ಲೂ ಕೂಡ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಅದು 2 ಮಾರ್ಕ್ಸ್ಗೆ ಇರುತ್ತೆ. ತುಂಬ ಈಸಿಯಾಗಿ ನಾವು ಯಾವ ರೀತಿ ನಾವು ಎಕ್ಸ್ಪ್ರೆಷನ್ಸ್ಗಳನ್ನ ನಾವು ಲಿಸ್ಟ್ ಔಟ್ ಮಾಡ್ಕೊಳ್ಳೋದು ಮತ್ತು ಐಡೆಂಟಿಫೈ ಮಾಡೋದು ಅನ್ನೋದನ್ನು ಆ ಒಂದು ಎಕ್ಸಾಮ್ಸ್ಗಳು ಮಾಡೋದ್ರ ಮುಖಾಂತರ ಹೇಳ್ತಾನೆ. ನೆಕ್ಸ್ಟ್ ಒಂದು ಎರರ್ ಐಡೆಂಟಿಫಿಕೇಷನ್ ಇದೆ, ಅದು ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಈ ಎರರ್ ಐಡೆಂಟಿಫಿಕೇಷನಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ, ಅಥವಾ ಸೆಂಟೆನ್ಸ್ ಸ್ಟ್ರಕ್ಚರ್ ರಾಂಗ್ ಇರುತ್ತೆ. ಇದನ್ನು ಯಾವ ರೀತಿ ಐಡೆಂಟಿಫೈ ಮಾಡಿ ನಾವು ಕರೆಕ್ಟ್ ಆನ್ಸರ್ನ ತಗೊಳ್ಬೋದು ಅನ್ನೋದನ್ನು ನಿಮಗೆ ಹೇಳ್ತಾನೆ. ಅದರ ಜೊತೆಗೆ ಫ್ರೇಮಿಂಗ್ ಕ್ವಶನ್ಸ್, WH ಕ್ವಶನ್ಸ್ ಇರ್ಬೋದು, ಮಾಡಲ್ ಎಲ್ಪಿಂಗ್ ವರ್ಬ್ ಸಹಾಯದಿಂದ ನಾವು ಮಾಡ್ತಕ್ಕಂಥ ಕ್ವಶನ್ಸ್ ಇರ್ಬೋದು, ಡೂ ಫಾರ್ಮ್ಸ್ ಆಫ್ ಅ ಕ್ವಶನ್ಸ್ ಇರ್ಬೋದು, ಅದರಲ್ಲಿ ಪಾಸ್ಟ್ ಅಥವಾ ಪ್ರೆಸೆಂಟ್, ಇದೆಲ್ಲವನ್ನು ಕೂಡ ನಾವು ಕ್ವಶನ್ ಫಾರ್ಮ್ಸ್ನ ನೋಡ್ತಾ ಹೋಗ್ತೇವೆ. ಅದು ನಿಮಗೆ 2 ಕ್ವಶನ್ಸ್. ನಾನು ಯಾವುದೆಲ್ಲ ಲಿಸ್ಟ್ ಔಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ತಿಳ್ಕೊಳ್ಳಿ. ಎಲ್ಲವೂ ಕೂಡ ನೀವು ನಿಮ್ಮ ಫಿಂಗರ್ ಟಿಪ್ಪಲ್ಲಿ ಇದ್ದಂತೆ ಎಲ್ಲ ಮಾರ್ಕ್ಸ್ಗಳು.
ಇಂಗ್ಲೀಷ್ ಗ್ರಾಮರ್ ಆ್ಯಕ್ಚುಲಿ ಈಸಿಯಾಗಿರುತ್ತೆ. ಸ್ವಲ್ಪ ನೀವು ಕಾನ್ಸಂಟ್ರೇಟಿಂದ ಫೋಕಸ್ಡ್ ಆಗಿ ಈ ವಿಡಿಯೋನ ನೋಡಿದ್ರೆ, ನಾನು ಏನು ಹೇಳ್ತೀನಿ ಅದನ್ನು ನೀವು ಸರಿಯಾಗಿ ಕೇಳೋದಾದರೆ ಖಂಡಿತ ನೀವು ಗ್ರಾಮರಲ್ಲಿ ಒಳ್ಳೆ ಸ್ಕೋರನ್ನು ಮಾಡ್ಬೋದು. ಅದಾದ ನಂತರ ಡೈಲಾಗ್ ರೈಟಿಂಗಲ್ಲಿ ನಾವು ತುಂಬ ಮಿಸ್ಟೇಕ್ಸ್ ಮಾಡಿಬಿಡ್ತೇವೆ. ಸಣ್ಣ ಮಿಸ್ಟೇಕಿಂದ ಹಾಫ್ ಮಾರ್ಕ್ಸ್ 1 ಮಾರ್ಕ್ಸ್ ಕಳ್ಕೊಬಿಡ್ತೇವೆ. ಆದರೆ ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಯಾವ ರೀತಿ ಡೈಲಾಗ್ ರೈಟಿಂಗಲ್ಲಿ 3ಕ್ಕೆ 3 ಮಾರ್ಕ್ಸ್ ತಗೊಳ್ಳೋದು ಹೇಗೆ, ಯಾವ ರೀತಿ ಡೈಲಾಗ್ ರೈಟಿಂಗ್ನ ನಾವು ಫಾಲೋ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ಮತ್ತು ಕೆಲವೊಂದು ಹಿಂಟ್ಗಳನ್ನ ಕೊಡ್ತೇನೆ, ಅದನ್ನು ಯೂಸ್ ಮಾಡಿಕೊಂಡು ಡೈಲಾಗ್ ರೈಟನ್ನ ಹೀಗೆ ಮಾಡ್ಬೋದು ನೀವು. ನೆಕ್ಸ್ಟ್, ಜಾಬ್ ಅಪ್ಲಿಕೇಶನ್ ಲೆಟರ್ 5 ಮಾರ್ಕ್ಸ್ಗೆ ಇರುತ್ತೆ. ವೆರಿ ಸಿಂಪಲ್ ನೋಡಿ. ಜಾಬ್ ಅಪ್ಲಿಕೇಶನ್ ಲೆಟರ್ನ ಮ್ಯಾಕ್ಸಿಮಮ್ ಚೂಸ್ ಮಾಡೋದಿಲ್ಲ, ಸ್ಪೀಚ್ ರೈಟಿಂಗ್ ಹೊಡೋಗ್ಬಿಡ್ತೀರಾ. ಬಟ್ ಬೆಸ್ಟ್ ವೇ ಟು ಗೆಟ್ 5 ಔಟ್ ಆಫ್ 5 ಇಯರ್ ಇನ್ ದಿಸ್ ಪಾರ್ಟ್ ಅಂದರೆ ಜಾಬ್ ಅಪ್ಲಿಕೇಶನ್ ಲೆಟರ್ನ ಚೂಸ್ ಮಾಡಬೇಕು. ಯಾಕೆ ಅಂತ ಹೇಳ್ತೇನೆ, ಅಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಮ್ಯಾಕ್ಸಿಮಮ್ 80% ಕಂಟೆಂಟ್ ನಿಮ್ಗೆ ಅಲ್ಲೇ ಇರುತ್ತೆ. ಓಕೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ನಾವು ಒಂದು ಜಾಬ್ ಅಪ್ಲಿಕೇಶನ್ ಲೆಟರ್ನ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಅದರಿಂದ ನಿಮಗೆ ಬರುತ್ತೆ 5 ಮಾರ್ಕ್ಸ್ ವೆರಿ ಈಸಿಯಾಗಿ. ಓಕೆ, ನೆಕ್ಸ್ಟ್ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ 1 ಮಾರ್ಕ್ಸ್ ಇರುತ್ತೆ. ಹಾಗಂತ ನೀವು ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಒಂದೊಂದು ಮಾರ್ಕ್ಸು ಕೂಡ ನಿಮಗೆ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಟೋಟಲ್ ಸಬ್ಜೆಕ್ಟ್ಸಲ್ಲಿ ಎಲ್ಲ ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು ಅಥವಾ ಸೈನ್ಸ್ ಇರ್ಬೋದು, ಯಾವುದೇ ಸಬ್ಜೆಕ್ಟ್ಸ್ಗಳಲ್ಲಿ ನಿಮ್ಮ ಕೋರ್ ಸಬ್ಜೆಕ್ಟ್ನ ಬಿಟ್ಟು ಟೋಟಲ್ ಆಗಿ ಓವರ್ ಆಲ್ ಸ್ಕೋರ್ ಮಾಡಬೇಕು ಅಂದರೆ ಲ್ಯಾಂಗ್ವೇಜಸ್ ಆರ್ ಇಂಪಾರ್ಟೆಂಟ್. ಇದರ್ ಕನ್ನಡ, ಸಂಸ್ಕೃತ್ ಆರ್ ಹಿಂದಿ ಆರ್ ಕನ್ನಡ ಇಂಗ್ಲೀಷ್. ಇದು ತುಂಬ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ನಿಮ್ಮ ಟೋಟಲ್ ಮಾರ್ಕ್ಸ್ನ ಬೂಸ್ಟ್ ಮಾಡ್ತಕ್ಕಂಥದ್ದೇ ಈ ಲ್ಯಾಂಗ್ವೇಜಸ್. ಸೊ ಆರ್ಟಿಕಲ್ ಆ್ಯಂಡ್ ಪ್ರಿಪೋಸಿಷನ್ 1 ಮಾರ್ಕ್ಸ್ ಇರುತ್ತೆ, ಅದನ್ನು ನಾನು ಈಸಿಯಾಗಿ ಹೇಳ್ತಾನೆ. ಮತ್ತು ಜಂಬಲ್ಡ್ ಸೆಗ್ಮೆಂಟ್ ಇರುತ್ತೆ ನಿಮಗೆ. ಈ ಜಂಬಲ್ಡ್ ಸೆಗ್ಮೆಂಟ್ಸಲ್ಲಿ 1 ಮಾರ್ಕ್ಸ್ ಇರುತ್ತೆ. ಅದು ನಿಮಗೆ ಯಾವ್ಯಾವ ಚಾಪ್ಟರ್ದ ಜಂಬಲ್ ಸೆಗ್ಮೆಂಟ್ ಬರ್ಬೋದು ಅದೆಲ್ಲವನ್ನು ಕೂಡ ನಾನು ಲಿಸ್ಟ್ ಔಟ್ ಮಾಡ್ತಾನೆ. ಅದನ್ನು ನಾನು ಒಂದ್ಸಲ ನಿಮಗೆ ವಿತ್ ಆನ್ಸರ್ ನಿಮಗೆ ಹೇಳ್ತಾ ಹೋಗ್ತಾನೆ ಗೈಸ್. ಅದಾದ ನಂತರ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಇದು ಕೂಡ ನಿಮಗೆ 1 ಅಂಕದ ಪ್ರಶ್ನೆ ಇರುತ್ತೆ. ಈ 1 ಅಂಕವನ್ನು ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ ಏನು, ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಮ್ಗೆ ಈಸಿ ವೇನಲ್ಲಿ ನಮಗೆ ಹೇಳ್ಕೊಡ್ತಾ ಹೋಗ್ತಾನೆ. ಇದರಲ್ಲಿ ನೀವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಯಾವುದೇ ರೀತಿ ಅನುಮಾನ ಇರೋದಿಲ್ಲ. ಓಕೆ, ನಂತರ ಈ ಟೆನ್ಸ್ ಫಾರ್ಮ್ಸ್ ಅಲ್ಲಿ ನಿಮಗೆ ಒಂದು ಕ್ವಶನ್ಸ್ ಇರುತ್ತೆ. ಅದು ತುಂಬ ಈಸಿ ವೇನಲ್ಲಿ ನಾನು ನಿಮಗೆ ಕನ್ವೆ ಮಾಡ್ಕೊಳ್ತಾನೆ. ಯಾವ ರೀತಿ ಟೆನ್ಸಲ್ಲಿ ಕ್ವಶನ್ಸ್ನ ಮಾಡ್ತಾ ಹೋಗ್ಬೋದು. ನಾನು ನಿಮಗೆ ಇಡೀ ಟೆನ್ಸನ್ನು ಟೀಚ್ ಮಾಡ್ತಾ ನಿಮ್ಮ ಟೈಮ್ ವೇಸ್ಟನ್ನು ಮಾಡಲ್ಲ. ಐ ನೋ ಯು ಹ್ಯಾವ್ ಅ ವೆರಿ ಲೆಸ್ ಟೈಮ್. 2.5 ಡೇಸ್ ಇದೆ ನಿಮ್ಮ ಇಂಗ್ಲೀಷ್ ಎಕ್ಸಾಮಿನೇಷನ್ಗೆ. ಓಕೆ, ಅದಾದ ನಂತರ ನಿಮಗೆ ಜಾಬ್ ಅಪ್ಲಿಕೇಶನ್ ಲೆಟರ್ ಮತ್ತು ಸ್ಪೀಚ್ ರೈಟಿಂಗ್ ಇವೆರಡರಲ್ಲಿ ಒಂದು ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಜಾಬ್ ಅಪ್ಲಿಕೇಶನ್ ಚೆನ್ನಾಗಿದೆ ಅದನ್ನೇ ಕೂಡ ಮಾಡಿ, ಇಲ್ಲ ಕೆಲವರಿಗೆ ನಾನು ಕಂಟೆಂಟ್ನ ಒಂದು ಪೇಜ್ ಗಟ್ಟಲನ್ನ ಕಂಟೆಂಟ್ನ ಬರೆಯೋದಕ್ಕೆ ಇಷ್ಟ ಇದೆ, ನಾನು ಈಸಿಯಾಗಿ ಮಾಡ್ತೀನಿ ಅಂತಂದರೆ ನೀವು ಸ್ಪೀಚ್ ರೈಟಿಂಗ್ನ ಮಾಡ್ಬೋದು. ಸ್ಪೀಚ್ ರೈಟಿಂಗ್ ಇನ್ನೂ ಈಸಿ ಇರುತ್ತೆ. ಅದಂತೂ ನಿಮ್ಗೆ ಹೇಳ್ತಾ ಹೋದರೆ ವೆರಿ ಸಿಂಪಲ್ ಫಾರ್ಮೆಟನ್ನು ಫಾಲೋ ಮಾಡೋದು ನಿಮಗೆ 3-4 ಮಾರ್ಕ್ಸ್ ಬಂದ್ಬಿಡುತ್ತೆ. ಯಾರೆಲ್ಲ ಸ್ವಲ್ಪ ಜಾಬ್ ಅಪ್ಲಿಕೇಶನ್ ಲೆಟರ್ ಬರೋದಕ್ಕೆ ತುಂಬ ಆಗದೇ ಇಲ್ಲ ಅಂತ ಅನ್ನೋರು ಕೆಲವೊಂದು ಮೆಥಡನ್ನು ಫಾಲೋ ಮಾಡಿದ್ರೆ 5 ಮಾರ್ಕ್ಸ್ಗೆ ಮಿನಿಮಮ್ 3-4 ನೀವು ತೊಗೊಳ್ಬಿಡ್ಬೋದು, ನಾನು ಹೇಳ್ತಕ್ಕಂಥ ಟಿಪ್ಸನ್ನು ನೀವು ಕೇಳೋದಾದರೆ. ಓಕೆ, ಸೊ ಅದಾದ ನಂತರ ಪ್ರೋಸ್ ಮತ್ತು ಪೊಯೆಟ್ರಿ ಇದೆ. ನಾನು ಇದರಲ್ಲಿ ಪ್ರೋಸ್ ಮಾತ್ರ ತಗೊಂಡಿದ್ದೀನಿ. ಈ ಪ್ರೋಸ್ ಮತ್ತು ಪೊಯೆಟ್ರಿನಲ್ಲಿ 9 ಮಾರ್ಕ್ಸ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ನೀವು ಪ್ಯಾಸೇಜ್ನ ಚೂಸ್ ಮಾಡ್ತೀರಾ ಅಂತ ಗೊತ್ತು. ಕೆಲವರೆಲ್ಲ ಪೊಯೆಟ್ರಿನ ಕೂಡ ನೀವು ಚೂಸ್ ಮಾಡ್ತೀರಾ. ಈ ಪ್ಯಾಸೇಜಲ್ಲಿ ಯಾವ ರೀತಿ ನಾವು ಆನ್ಸರನ್ನು ತಗೊಳ್ಬೇಕು, ಯಾಕಂದರೆ ಟೋಟಲ್ ಮಾರ್ಕ್ಸ್ ನಮಗೆ 9 ಇರುತ್ತೆ, 9 ಮಾರ್ಕ್ಸ್ ಇರುತ್ತೆ. ಈ 9 ಮಾರ್ಕ್ಸಲ್ಲಿ ಹೇಗೆ ನಾವು ಈಸಿಯಾಗಿ ನಾವು 9 ಮಾರ್ಕ್ಸ್ನ ತಗೊಳ್ಬೋದು, ಯಾವ ಥರ ನಾವು ರೀಡಿಂಗ್ ಕಾಂಪ್ರಹೆನ್ಷನ್ ಅಂದರೆ ಪ್ಯಾಸೇಜನ್ನು ಫಾಲೋ ಮಾಡಬೇಕು ಅನ್ನೋ ಟಿಪ್ಸನ್ನು ನಾನು ನಿಮಗೆ ಕೊಡ್ತೇನೆ. ಅದನ್ನು ದಯವಿಟ್ಟು ಫಾಲೋ ಮಾಡಿ ಮತ್ತು ಇದನ್ನು ವಿಡಿಯೋನ ಕೊನೆ ತನಕ ನೋಡ್ಕೊಳ್ಬೇಕು. ಅದಾದಮೇಲೆ ವೆರಿ ಈಸಿಯೆಸ್ಟ್ ಪಾರ್ಟ್ ಇನ್ ಇಂಗ್ಲೀಷ್ ಗ್ರಾಮರ್ ನೋಟ್ ಮೇಕಿಂಗ್ ನಮ್ಮ ಸೆಕೆಂಡ್ PUC ಸಿಲೆಬಸ್ಸಲ್ಲಿ. ಅದು ನಿಮಗೆ 2 ಮಾರ್ಕ್ಸ್ ಇರುತ್ತೆ. 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಒಂದೊಂದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ. ನೋಡಿ ಇಲ್ಲಿ ಟೋಟಲ್ ಆಗಿ 51 ಮಾರ್ಕ್ಸ್ ಗ್ರಾಮರ್, ಟೋಟಲ್ ಆಗಿ ನಿಮಗೆ 60 ಅಂಕಗಳ ಕ್ವಶನ್ ಪೇಪರಲ್ಲಿ ಇರುತ್ತೆ. ಅದರಲ್ಲಿ ನೀವು ಚಾಯ್ಸಸ್ಗಳನ್ನ ಕೊಟ್ಟಿರ್ತಾರೆ. ಯಾವುದನ್ನು ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಯಾವುದು ನಿಮಗೆ ಕಂಫರ್ಟಬಲ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಟೋಟಲ್ ನೀವು ಬರೀತೀರಾ 40 ಮಾರ್ಕ್ಸ್ ಅಟೆಂಡ್ ಮಾಡ್ತೀರಾ. ಓಕೆ, ಈ 40 ಮಾರ್ಕ್ಸ್ ಗ್ರಾಮರಲ್ಲಿ 40 ಎಲ್ಲರೂ ಕೂಡ ತಗೊಳ್ಬೇಕು. ಆ ಒಂದು ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲವನ್ನು ಕೂಡ ವಿತ್ ಆನ್ಸರ್ ಏನೆಲ್ಲ ಗ್ರಾಮರ್ ಪೋರ್ಷನ್ ಇದೆ ನಮ್ಮ ಸೆಕೆಂಡ್ PUC ಸಿಲೆಬಸ್ಸಲ್ಲಿ, ಮತ್ತು ಅದಕ್ಕೆ ವಿತ್ ಆನ್ಸರ್. ಎಷ್ಟೋ ಜನಕ್ಕೆ ನಾನು ನೋಡ್ತಾ ಇದ್ದೀನಿ, ತುಂಬ ಜನಕ್ಕೆ ಒಂದು PDFಗಳು ಸಿಗ್ತಾ ಇದೆ, ಕ್ವಶನ್ ಬ್ಯಾಂಕ್ ಸಿಗ್ತಾ ಇದೆ, ಆ ಗ್ರಾಮರ್ದು ಕೂಡ ಕ್ವಶನ್ ಬ್ಯಾಂಕ್ ಸಿಗ್ತಾ ಇದೆ. ಬಟ್ ಅದರಲ್ಲಿ ಎಷ್ಟೋ ಕಡೆ ವಿತ್ ಆನ್ಸರ್ಸ್ ಇಲ್ಲ. ನಾನು ಇಲ್ಲಿ ಅದೆಲ್ಲವನ್ನು ಕೂಡ ತಗೊಂಡು ಇಲ್ಲಿ ವಿತ್ ಆನ್ಸರ್ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತಾನೆ. ಜಸ್ಟ್ 1 hour ನೀವು ಕೂತ್ಕೊಂಡು ಈ ಗ್ರಾಮರ್ ವಿಡಿಯೋನ ನೋಡಿದ್ರೆ, ಕೇಳಿಸ್ಕೊಂಡ್ರೆ ಈಸಿಯಾಗಿ 40ಕ್ಕೆ 40 ಅಂಕಗಳನ್ನ ಈಸಿಯಾಗಿ ತೆಗಿಬೋದಾಗಿದೆ. ಓಕೆ, ಸೊ ನಮ್ಮ ಮೇನ್ ಉದ್ದೇಶ ಎಲ್ಲ ಸ್ಟೂಡೆಂಟ್ಸ್ಗಳು
ಎನಿ ಸ್ಟ್ರೀಮ್, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾರೇ ನೋಡಿದ್ರು ಕೂಡ ಈ ವಿಡಿಯೋದಿಂದ ನಿಮಗೆ 40ಕ್ಕೆ 40 ಅಂಕಗಳು ಬರಬೇಕು ಮತ್ತು ಔಟ್ ಆಫ್ ಔಟ್ ನೀವು ಸ್ಕೋರ್ ಮಾಡಲೇಬೇಕು. ಈ ಒಂದು ಪ್ರಯತ್ನನ ನಾವು ಮಾಡ್ತಿದ್ದಾಗ ಇದರ ಸದುಪಯೋಗನ ಪಡಿಸ್ಕೊಳ್ಳಿ. ಇದಾದ ತಕ್ಷಣ ನಿಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಅದು ಏನಂತ ಹೇಳಿದ್ರೆ ನೋಡಿ, NCET ದಯವಿಟ್ಟು ಕೇಳಿಸ್ಕೊಳ್ಳಿ. NCET ಆಲ್ರೆಡಿ ಕಾಲ್ಫಾರ್ ಆಗಿದೆ. ಮಾರ್ಚ್ 10ನೇ ತಾರೀಕು ಇದನ್ನು ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇದೆ. ಯಾರೆಲ್ಲ ನೀವು PUC ಆದಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ NCETಗೆ ದಯವಿಟ್ಟು ಒಂದು ಅಪ್ಲಿಕೇಶನ್ ಹಾಕಿ. ಇದರಲ್ಲಿ BSc B.Ed ಪ್ರೋಗ್ರಾಮ್ ಇದೆ, BA B.Ed ಪ್ರೋಗ್ರಾಮ್ ಇದೆ, BCom B.Ed ಪ್ರೋಗ್ರಾಮ್ ಇದೆ. ಆಲ್ರೆಡಿ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನಮ್ಮ ತೇಜ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಿಮಗೆ ಲಭ್ಯ ಇದೆ. ಅದನ್ನು ಹೋಗಿ ನೋಡಿ ನೀವು ಕಂಪ್ಲೀಟ್ ಮಾಹಿತಿಯನ್ನು ತಗೊಳ್ಬೋದು. ಈ ಕೋರ್ಸಸ್ಗಳು ಎಲ್ಲಿರುತ್ತೆ ಅಂದರೆ IIT-ನಲ್ಲಿರುತ್ತೆ, NITಸ್ನಲ್ಲಿರುತ್ತೆ, ಮತ್ತು ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ಕೋರ್ಸಸ್ ಲಭ್ಯ ಇರುತ್ತೆ. 4 years ಇಂಟಿಗ್ರೇಟೆಡ್ ಪ್ರೋಗ್ರಾಮ್. ಇದು ಇಂಟಿಗ್ರೇಟೆಡ್ ಟೀಚಿಂಗ್ ಪ್ರೋಗ್ರಾಮ್ ಇರುತ್ತೆ. ಇದು ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ ಇರುತ್ತೆ. ಇದನ್ನು ನೀವು ಆ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ IIT ಅಥವಾ NITಗಳಲ್ಲಿ ಮಾಡೋದ್ರಿಂದ ಕೋರ್ಸ್ ಮುಗಿತಾ ಇದ್ದಂಗೆ ನಿಮಗೆ ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟೀಸ್ಗಳು ಬರುತ್ತೆ. 4 years ಕಂಪ್ಲೀಟ್ ಮಾಡ್ತಾ ಇದ್ದಂಗೆ ನಿಮಗೆ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರುತ್ತೆ. ಬಿಕಾಸ್ ಇಂಡಿಯಾ ರಿಕ್ವೆಸ್ಟ್ ಮೋರ್ ನಂಬರ್ ಆಫ್ ಟೀಚರ್ಸ್ ದೆನ್ ಎನಿ ಅದರ್ ಪ್ರೊಫೆಷನ್ಸ್. ಓಕೆ, ಸೊ ಹಾಗಾಗಿ ಇನ್ನು ಯಾರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ನಮ್ಮ ತೇಜ್ ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ಏನೇ ಡೌಟ್ಸ್ಗಳಿದ್ರು ಕೂಡ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೆನ್ಷನ್ ಮಾಡ್ತಕ್ಕಂಥ ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಓಕೆ, ಅಪ್ಲಿಕೇಶನ್ಸ್ ಶುರುವಾಗಿರೋದು 12th February ಮತ್ತು ಲಾಸ್ಟ್ ಇರೋದು 10th March. ಓಕೆ, ಈ CET ಹೇಗೆ ನೀವೆಲ್ಲ ಅಪ್ಲೈ ಮಾಡಿದ್ದೀರಾ ಅದು ಸೈನ್ಸ್ ಅವ್ರಿಗಾಯಿತು. ಆರ್ಟ್ಸ್ ಕಾಮರ್ಸ್ಗೂ ಕೂಡ ಒಂದಿರೋ ಬೆಟರ್ ಆಪರ್ಚುನಿಟಿ ಅಂದರೆ ಅದು NCET. ಯಾರು ಕೂಡ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ, ದಯವಿಟ್ಟು ಅಪ್ಲೈ ಮಾಡಿ. ಇದಾದ ನಂತರ ನಿಮ್ಗೆಲ್ರಿಗೂ ಕೂಡ ಒಂದು NCET-ನ ಅಪ್ಲೈ ಮಾಡಿದ ತಕ್ಷಣ ಅದಕ್ಕೇನಾದ್ರು ಕೋಚಿಂಗ್ ಬೇಕಾ, ಯಾವ ರೀತಿ ನಾವು IIT-ಗಳಲ್ಲಿ NIT-ಗಳಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ NCET ಎಕ್ಸಾಮ್ನ ಕ್ರ್ಯಾಕ್ ಮಾಡಿ ಸೀಟ್ ತೊಗೊಳ್ಬೇಕು ಅನ್ನೋ ಒಂದು ಉತ್ಸಾಹ ನಿಮ್ಮಲ್ಲಿದ್ದರೆ ನೋಡಿ, ಈ ತೇಜಸ್ ಬ್ಯಾಚನ್ನು ನಮ್ಮ ತೇಜ್ ಅಕಾಡೆಮಿ ಆಲ್ರೆಡಿ ಲಾಂಚ್ ಮಾಡಿದೆ. ಇದರ ಕ್ಲಾಸಸ್ ಆನ್ಲೈನಲ್ಲಿ ನಡೀತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಆಗಿದೆ, ಯಾರೆಲ್ಲ ಈ ಕ್ಲಾಸಸ್ನ ತಗೊಳ್ಬೇಕು ಮತ್ತು NCET ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮ ತೇಜ್ ಅಕಾಡೆಮಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಅಗೈನ್ ಈ ಬ್ಯಾಚ್ ಪ್ರೈಸ್ ಈ ಥರ ಇದೆ. ನಿಮಗೆ ಏನೇ ಮಾಹಿತಿ ಬೇಕಾದರೂ ಕೂಡ ಈ ನಂಬರ್ಗೆ ಕಾಲ್ ಮಾಡಿ 9071 455 ಆ್ಯಂಡ್ 466. ಇದಕ್ಕೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ. NCET ಕ್ರ್ಯಾಶ್ ಕೋರ್ಸ್ದು ಜಾಯ್ನ್ ಆಗಿ ಎಲ್ಲರೂ ಕೂಡ NCET-ನ ಕ್ಲಿಯರ್ ಮಾಡಿ ಮತ್ತು PUC ಆದ ನಂತರ ಒಳ್ಳೊಳ್ಳೆ ಸೆಂಟ್ರಲ್ ಯೂನಿವರ್ಸಿಟಿ ಅಥವಾ IIT NIT-ಗಳಿಗೆ ನೀವು ಎಂಟರ್ ಆಗ್ಬೋದು. ಓಕೆ, ಸೊ ದಿಸ್ ತೇಜಸ್ ಬ್ಯಾಚ್ ಈಸ್ ಆಫರಿಂಗ್ NCET crash course. Okay, so stay tuned to our Tej Academy YouTube channel, and I will come back and upload all the English grammar video, and do follow. Okay, thank you very much. I wish you all the very best. Thank you all. Just wait, I'll come back.